ಯಾರು ಸರಿ ಇಲ್ಲ ಅಂದ್ರು ಅವ್ರಿಗೆ ನನ್ನ ಕಡೆಯಿಂದ ನಮ್ಮ ಪಕ್ಷದ ಕಡೆಯಿಂದ ಧಿಕ್ಕಾರ ಇರಲಿ. ನಾನು ಗೆದ್ದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಮೊದಲನೇ ದಿನದ ಊಟನ ಈ ಏರಿಯಾದಲ್ಲಿ ಇದಾರಲ್ಲ ಹಿರಿಯರು, ಆ ಅಜ್ಜಿ ಮನೇಲೇ ಮಾಡ್ತೀನಿ. ಮಕ್ಕಳನ್ನ ದೇವರ ಸಮಾನ ಅಂತ ಹೇಳ್ತಾರೆ. ಆ ಮಗುನ ಚೆನ್ನಾಗಿ ನೋಡ್ಕೋಬೇಕು. ಪ್ರತಿಯೊಂದು ಮಗುಗೂ ಕೂಡ ನಾವು ಒಳ್ಳೆ ವಿದ್ಯೆ ಕೊಡಬೇಕು. ಅವರನ್ನ ಅಕ್ಷರಸ್ಥರನ್ನಾಗಿ ಮಾಡಬೇಕು. ಆಗ ಮಾತ್ರ ಒಳ್ಳೇದಾಗಲ್ಲ. ಏನಾಯ್ತು ಭಯ್? ಇಲ್ಲ ಸರ್, ನೀವು ಮಾತಾಡಿ. ಫೋನು ಎತ್ತುತ್ತಿಲ್ಲ. ಏನಾಯ್ತು ಆ ಬೈನ್ಗೆ? ಬಂದ್ಬಿಟ್ಟೇನು? ನನ್ನ ಜೀವ ಹೋದಂಗೆ ಆಯ್ತು. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಿಮ್ಮ ಪ್ರೀತಿ ನನ್ನ ಜೊತೆ ಇರೋವರೆಗೂ ನನ್ಗೇನೂ ಆಗಲ್ಲ ಕಣ್ರಿ. ಮತ್ತೆ ನಿಮ್ಮ ರಂಜಿತ್ ಸರು ಅವರು ನಿಮ್ಮ ಪ್ರೀತಿನೇ ಕಾಪಾಡಿದ್ದು. ಹೆಂಗೆ ಅಂತೀರಾ? ನಾನು ನನ್ನ ಮೈ ತುಂಬ ನಿಮ್ಮ ಪ್ರೀತಿ ಪವರ್ನ ಹೊತ್ಕೊಂಡು ಹೋಗಿದ್ನ. ಆ ಪ್ರೀತಿ ಪವರ್ ಎಷ್ಟಿತ್ತು ಅಂತಂದ್ರೆ ನನ್ನ ಅಕ್ಕಪಕ್ಕ ಇರೋನೆಲ್ಲ ಅದೇ ಸೇವ್ ಮಾಡಿಬಿಡ್ತು. ಆ್ಯಕ್ಚುಲಿ ಅವ್ರ ಮೇಲೆ ಅಟ್ಯಾಕ್ ಆಗ್ತಿತ್ತೋ ಏನೋ, ಬಟ್ ನಾನಂತೂ ಹೋಗಿ ಅವ್ರನ್ನ ಅಲರ್ಟ್ ಮಾಡಿದೆ. ಇಡೀ ರ್ಯಾಲಿ ಅವ್ರ ಅಕ್ಕಪಕ್ಕನೇ ತುಂಬ ಹತ್ರದಲ್ಲೇ ನಿಂತಿದೆ. ಅದಕ್ಕೆ ಮೋಸ್ಟ್ಲಿ ಆ ಶೂಟರ್ಗೆ ಗುರಿ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ಬಿಟ್ಬಿಡಿ ಅದು. ಅಂದರೆ ನೀನು ಹೋಗದೆ ಇದ್ದಿದ್ರೆ ಶೂಟೌಟ್ ಆಗ್ತಿತ್ತಾ? ಮೋಸ್ಟ್ಲಿ. ಅಕಸ್ಮಾತ್ ಅವ್ರೇನಾರು ಗುಂಡು ಹಾರಿಸಿ ಅದೇನಾರು ನಿನಗೆ ತಾಗಿದ್ದಿದ್ರೆ? ಇಷ್ಟೊತ್ತಿಗೆ ಅಲ್ಲ ಮಜ್ಜಿ ಪಕ್ಕ ಕೂತ್ಕೊಂಡು ಪಗ್ಡೆ ಆಟ ಆಡ್ತಿದ್ದೆ. ಬಿಡ್ತು ಅವನು. ಅದರಲ್ಲೇನ್ರಿ ಇದೆ? ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಒಂದು ಜೀವ ಏನು ದೊಡ್ಡದಲ್ಲ ಕಣ್ರಿ. ಅಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ. ಏನೇನೋ ಕೆಟ್ಟದಾಗಿ ಮಾತಾಡ್ಬೇಡ. ಏನಾದ್ರೂ ಒಳ್ಳೆ ವಿಷಯ ಇದ್ರೆ ಹೇಳು. ಸರಿ, ಒಳ್ಳೆ ವಿಷಯ ತಾನೆ. ನಮ್ಮ ರಂಜಿತ್ ಸರ್ ಇದಾರಲ್ಲ, ಅವ್ರ ವಿಷಯ ಬೇಡ.